ಹುಬ್ಬಳ್ಳಿ ಧಾರವಾಡದಲ್ಲಿ ಅಪರಾಧ ಪ್ರಕರಣಗಳ ಹೆಚ್ಚಳ ಹಿನ್ನೆಲೆ ಇವತ್ತು ಹುಬ್ಬಳ್ಳಿಗೆ ಭೇಟಿ ನೀಡ್ತಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಪೊಲೀಸರು ಎಷ್ಟೇ ಪ್ರಯತ್ನಿಸಿದ್ರೂ ಹತೋಟಿಗೆ ಬರ್ತಾ ಇಲ್ಲ ಕ್ರೈಮ್ ರೇಟ್. ಒಂದೇ ವಾರದಲ್ಲಿ 10 ಕೊಲೆಗಳಾಗ್ತಾ ಇದ್ದಾವೆ. ನೆತ್ತರು ಹರಿತಾ ಇದೆ ಹುಬ್ಬಳ್ಳಿ ಧಾರವಾಡದಲ್ಲಿ. ಕಂಡು ಕೇಳರಿಯದ ರೀತಿಯಲ್ಲಿ ಕೊಲೆಗಳಾಗ್ತಾ ಇದ್ದಾವೆ. ನಿನ್ನೆ ಎಡಿಜಿಪಿ ಭೇಟಿ ಕೊಟ್ಟಿದ್ರು, ಇವತ್ತು ಹೋಮ್ ಮಿನಿಸ್ಟರ್ ಹೋಗ್ತಾ ಇದ್ದಾರೆ. ಪೊಲೀಸರು ಸಾಕಷ್ಟು ಪ್ರಯತ್ನ ಪಟ್ಟರೂ ಕೂಡ ಆಗ್ತಾ ಇಲ್ಲ. ಹಿರಿಯ ಪೊಲೀಸ್ ಅಧಿಕಾರಿಗಳೊಂದಿಗೆ ಸಭೆ ನಡೆಸ್ತಾರೆ ಪರಮೇಶ್ವರ್ ಅವರು. ಮಧ್ಯಾಹ್ನ 3 ಗಂಟೆಗೆ ಹುಬ್ಬಳ್ಳಿಗೆ ಆಗಮಿಸ್ತಾರೆ. ಅಲ್ಲಿ ಹಿರಿಯ ಅಧಿಕಾರಿಗಳೊಂದಿಗೆ ಮೀಟಿಂಗ್ ಮಾಡ್ತಾರೆ. ಸಭೆ ಆದಮೇಲೆ ನೇಹಾ ಹಿರೇಮಠ ಹಾಗೆ ಅಂಜಲಿ ಹಿರೇಮಠ ಅವ್ರ ಮನೆಗೆ ಭೇಟಿಯನ್ನು ಕೊಟ್ಟು 2 ಮನೆಗಳಿಗೆ ಹೋಗಿ ಅಲ್ಲಿ ಕುಟುಂಬಸ್ಥರ ಜೊತೆ ಮಾತುಕತೆ ಹೇಳ್ತಾರೆ, ಅವರಿಗೆ ಸಾಂತ್ವನ ಹೇಳ್ತಾರೆ. ನಿನ್ನೆ ನೇಹಾ ಹಾಗೆ ಅಂಜಲಿ ಮನೆಗೆ ಎಡಿಜಿಪಿ ಭೇಟಿಯನ್ನು ಕೊಟ್ಟಿದ್ದರು. ಎಡಿಜಿಪಿಯಿಂದ ಮಾಹಿತಿ ಕಲೆ ಹಾಕಿ ಇವತ್ತು ಖುದ್ದು ಗೃಹ ಸಚಿವರೇ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಬಹಳ ಕುತೂಹಲ ಇದೆ ಏನು ಸೂಚನೆಗಳನ್ನು ಕೊಡ್ಬೋದು ಅಂತ. ಯಾಕಂದರೆ ಈಗ ನೇಹಾ ಹತ್ಯೆ ಕೇಸು CIDಗೆ ವಹಿಸಲಾಗಿದೆ. ಈಗ ಅಂಜಲಿಯುದು ಕೂಡ ವಹಿಸಬೇಕು ಅನ್ನುವಂಥ ಒತ್ತಾಯ ಇದೆ. ಅಲ್ಲಿ ಸ್ಥಳೀಯ ಪೊಲೀಸರ ಕೆಲವೊಂದಿಷ್ಟು ಬೇಜವಾಬ್ದಾರಿ ನಿರ್ಲಕ್ಷ್ಯ ಏನಿದೆ ಅಂಜಲಿ ಪ್ರಕರಣದಲ್ಲಿ ಕ್ರಮ ಆಗಿದೆ ಆಲ್ರೆಡಿ. ಬಟ್ ಈಗ ಪೊಲೀಸರಿಗೆ ಖಡಕ್ಕಾಗಿ ಸೂಚನೆಗಳನ್ನು ಕೊಡಬೇಕಾಗಿದೆ. ಪೊಲೀಸರು ಬಹಳ ಕಂಟ್ರೋಲ್ ಮಾಡ್ತಾ ಇದ್ದಾರೆ, ಆದರೆ ಕಾನೂನು ಸುವ್ಯವಸ್ಥೆ ಹತೋಟಿಗೆ ಬರ್ತಾ ಇಲ್ಲ. ಹದಗೆಟ್ಟು ಹೋಗಿಬಿಟ್ಟಿದೆ ಹುಬ್ಬಳ್ಳಿ ಧಾರವಾಡದಲ್ಲಿ. ಕ್ರೈಮ್ ರೇಟ್ಗಳು ಜಾಸ್ತಿ ಆಗ್ತಾ ಇದೆ. ಮಾಫಿಯಾ ಅಂದರೆ ಈ ಗಾಂಜಾ ಮಾಫಿಯಾ ಏನಿದೆ ಅದು ಅವ್ಯಾಹತವಾಗಿ ಯುವಕರನ್ನು ಅತಿಕ್ರಮಿಸ್ಕೊಂಡು ಬಿಟ್ಟಿದೆ. ಹಾಡ ಹಗಲೇ ಭೀಕರವಾಗಿ ರಕ್ತಪಾತ ಆಗ್ತಾ ಇದೆ. ಹಾಗಾಗಿನೇ ಅಧಿಕಾರಿಗಳಿಗೆ ಖಡಕ್ ಆದಂಥ ಮಾಹಿತಿಯನ್ನು ಪರಮೇಶ್ವರ್ ಇವತ್ತು ಕೊಡಲಿದ್ದಾರೆ. ಮತ್ತಷ್ಟು ಮಾಹಿತಿ ಯಲ್ಲಪ್ಪ ನೀಡ್ತಾರೆ. ಯಲ್ಲಪ್ಪ, ಈಗ ಕಂಡು ಕೇಳರಿಯದ ರೀತಿಯಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ಕ್ರೈಮ್ ರೇಟ್ ಜಾಸ್ತಿ ಆಗ್ತಾ ಇದೆ. ನಿನ್ನೆ ಎಡಿಜಿಪಿ, ಇವತ್ತು ಹೋಮ್ ಮಿನಿಸ್ಟರ್ ಬರ್ತಾ ಇದ್ದಾರೆ. ಏನೆಲ್ಲ ಸಲಹೆ ಸೂಚನೆಗಳನ್ನು ಅಧಿಕಾರಿಗಳಿಗೆ ಕೊಡಲಿದ್ದಾರೆ ಮತ್ತು ಇವತ್ತಿನ ಸಭೆ ಹೇಗಿರುತ್ತೆ ಅಂತ? ಪ್ರಭು, ಏನು ಕಳೆದ ಜನವರಿಯಿಂದ ಇಲ್ಲಿವರೆಗೂ ಅಂದ್ರೆ ಅವಳಿ ನಗರದಲ್ಲಿ ಒಟ್ಟು 13 ಕೊಲೆ ಆಗಿವೆ. ನಿರಂತರವಾಗಿ ಇವತ್ತು ಅವಳಿ ನಗರದಲ್ಲಿ, ಹುಬ್ಬಳ್ಳಿ ಧಾರವಾಡದಲ್ಲಿ ರಕ್ತ ದೋಕಳಿ ಆಗ್ತವೆ. ಇದರಿಂದ ಹುಬ್ಬಳ್ಳಿ ಧಾರವಾಡ ಜನತೆ ಇವತ್ತು ಭಯದಲ್ಲೇ ಜೀವನ ಮಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಆದರೆ ಕಳೆದ 1 ತಿಂಗಳ ಅವಧಿಯಲ್ಲಿ 2 ಯುವತಿಯರ ಕೊಲೆ ಏನಿದೆ ಇವತ್ತು ಅವಳಿ ನಗರದ ಜನರನ್ನ ನಿದ್ದೆಗೆಡಿಸಿದೆ. ಅದರಲ್ಲಿ ಇವತ್ತು ಪೋಷಕರನ್ನ, ಯಾಕಂದ್ರೆ ಇವತ್ತು ಮಕ್ಕಳನ್ನ ಶಾಲಾ ಕಾಲೇಜಿಗೆ ಕಳಿಸ್ಬೇಕು ಅಂತಂದ್ರೆ ಇವತ್ತು ಹಿಂಜರಿಯುವಂತಹ ಕೆಲಸ ಇವತ್ತು ಪೋಷಕರಲ್ಲಿ ಆಗ್ತದೆ. ಯಾಕೆ ಅಷ್ಟೊಂದು ಭಯದಲ್ಲಿ ಇವತ್ತು ಪೋಷಕರು ಬದುಕ್ತಿದ್ದಾರೆ. ಹೀಗಾಗಿ ಒಂದ್ ಕಡೆ ಅಂತಾರೆ ಆತಂಕ ಇವತ್ತು ಬಹಳಷ್ಟು ಎದುರಾಗಿದೆ ಮತ್ತು ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಅವಳಿ ನಗರದಲ್ಲಿ ಹದಗೆಟ್ಟು ಹೋಗಿದೆ. ಇದನ್ನ ಸುಧಾರಿಸಬೇಕು ಅಂತೇಳಿ ಇವತ್ತು ಒಂದ್ ಕಡೆ ಅಂತಾರೆ ಗೃಹ ಇಲಾಖೆ ಪಣ ತೊಟ್ಟಿದೆ. ಅದರ ನಡುವೆ ಇಲ್ಲಿ ಅಂತಂದ್ರೆ ಸಾಕಷ್ಟು ಹೋರಾಟಗಳನ್ನ ಹುಬ್ಬಳ್ಳಿ ಧಾರವಾಡ ಜನರು ಮಾಡ್ತಾ ಇದ್ದಾರೆ. ಇದರ ನಡುವೆ ಇಲ್ಲಿ ಅಂತಂದ್ರೆ ಓರ್ವ DCP ಮತ್ತು ಇನ್ನೋರ್ವ ಇನ್ಸ್ಪೆಕ್ಟರ್ ಮತ್ತು ಈಗಾಗಲೇ ಅಂದ್ರೆ ಓರ್ವ ಮಹಿಳಾ ಸಿಬ್ಬಂದಿಯನ್ನ ಗೃಹ ಇಲಾಖೆ ಅಮಾನತು ಮಾಡಿದೆ. ಇದರ ನಡುವೆ ಇಲ್ಲಿ ಅಂದ್ರೆ ಅಧಿಕಾರಿಗಳಿಗೆ ಚಳಿ ಬಿಡಿಸುವಂತಹ ಕೆಲಸವನ್ನ ಇವತ್ತು ಗೃಹ ಸಚಿವ ಜಿ ಪರಮೇಶ್ವರೇ ಬರಬೇಕಾಗಿದೆ. ಯಾಕಂದ್ರೆ ದಿನನಿತ್ಯವಾಗಿ ಇವತ್ತು ಪೊಲೀಸರಂದ್ರೆ ಹುಬ್ಬಳ್ಳಿ ಧಾರವಾಡ ಜನತೆಗೆ, ಅದರಲ್ಲಿ ಪುಡಿ ರೌಡಿಗಳಿಗೆ ಭಯವಿಲ್ಲದಂತಾಗಿದೆ ಮತ್ತು ಎಗ್ಗಿಲ್ಲದೆ ಡ್ರಗ್ಸ್ ಗಾಂಜಾ ಮಾರಾಟ ಇವತ್ತು ಎಲ್ಲಿ ಬೇಕಾದಲ್ಲಿ ಮಾರಾಟವಾಗ್ತದೆ. ಇದಕ್ಕೆ ಕಡಿವಾಣ ಹಾಕಬೇಕಂತಹ ಪೊಲೀಸರು ಅಂದ್ರೆ ಹಿರಿಯ ಮಟ್ಟ ಅಧಿಕಾರಿಗಳು ತಮ್ಮ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದಾರೆ. ಆದ್ರೆ ಇವತ್ತು ಸಿಬ್ಬಂದಿಗಳು ಎಲ್ಲಿಯೂ ಸಹ ಇಲ್ಲಿ ಅಂದ್ರೆ ಕೆಲಸವನ್ನ ಮಾಡ್ತಿಲ್ಲ ಅನ್ನೋ ಒಂದು ಆರೋಪ ಇಲ್ಲಿ ಬಂದಿದೆ. ಅದೇ ಒಂದು ಕಾರಣಕ್ಕೆ ಇವತ್ತು ಎಲ್ಲದಕ್ಕೂ ಒಂದು ಬಿಸಿ ಮುಟ್ಟಿಸಬೇಕು, ಇದಕ್ಕೆ ಒಂದು ಕಡಿವಾಣ ಹಾಕಬೇಕು ಅಂತೇಳಿ ಗೃಹ ಇಲಾಖೆ ಮುಂದಾಗಿದೆ. ಅದೇ ಒಂದು ಕಾರಣಕ್ಕೆ ಇಲ್ಲಿ ಅಂದ್ರೆ ರಾಜ್ಯ ಗೃಹ ಸಚಿವ ಜಿ ಪರಮೇಶ್ವರ್ ಮಧ್ಯಾಹ್ನ 3 ಗಂಟೆಗೆ ಹುಬ್ಬಳ್ಳಿಗೆ ಬರ್ತಾರೆ. ಹುಬ್ಬಳ್ಳಿಗೆ ಬಂದು ಇಲ್ಲಂದ್ರೆ ಅಧಿಕಾರಿಗಳ ಜೊತೆ ಇಲ್ಲಿ ಅಂದ್ರೆ ಒಂದು ಸುತ್ತಿನ ಸಭೆ ನಡೆಸ್ತಾರೆ. ಒಂದು ಸುತ್ತಿನ ಸಭೆ ನಡೆಸಿ ಕಳೆದ ತಿಂಗಳು ನಡೆದಂತಹ ಒಂದು ಕೊಲೆ ಏನಿದೆ, BBಕಾದಲ್ಲಿ ನಡೆದಂತಹ ಒಂದು ನೇಹಾ ಹಿರೇಮಠ ಕೊಲೆ ಏನಿದೆ, ಆ ಕೊಲೆ ಸಂಬಂಧಪಟ್ಟಂಗೆ ಆ ಕುಟುಂಬಸ್ಥರು ಅಂದ್ರೆ ಹುಬ್ಬಳ್ಳಿಯ ಬಿಡ್ನಾಳದಲ್ಲಿರುವಂತಹ ನೇಹಾ ಕುಟುಂಬಕ್ಕೂ ಇಲ್ಲಿ ಅಂದ್ರೆ ಜಿ ಪರಮೇಶ್ವರ್ ಭೇಟಿ ಕೊಡ್ತಾರೆ. ನಂತರ ಇಲ್ಲಿ ಅಂತಂದ್ರೆ ಮೊನ್ನೆ ಇದೇ ತಿಂಗಳು 15ರಂದು ನಡೆದಂತಹ ಅಂಜಲಿ ಅಂಬೇಗರ್ ಅವರ ಏನು ಕೊಲೆ ಏನಿದೆ, ಆ ಕೊಲೆ ಸಂಬಂಧಪಟ್ಟಂಗೆ ಇಲ್ಲಿ ಸಹಿತ ಆ ಕುಟುಂಬಕ್ಕೆ, ಹುಬ್ಬಳ್ಳಿಯ ಒಂದು ವೀರಾಪುರ ಓಣಿಯಲ್ಲಿರುವಂತಹ ಆ ಕುಟುಂಬಕ್ಕೂ ಸಹ ಇಲ್ಲಿ ಅಂದ್ರೆ ಭೇಟಿ ಕೊಡ್ತಾರೆ. 2 ಕುಟುಂಬಗಳಿಗೆ ಇಲ್ಲಿ ಅಂದ್ರೆ 2 ಮನೆಗಳಿಗೆ ಭೇಟಿ ನೀಡಿ ಆ ಕುಟುಂಬಸ್ಥರಿಗೆ ಒಂದು ಧೈರ್ಯ ತುಂಬುವಂತಹ ಕೆಲಸವನ್ನ ಇಲ್ಲಿ ಅಂದ್ರೆ ಜಿ ಪರಮೇಶ್ವರ್ ಮಾಡ್ತಾರೆ. ಇನ್ನೊಂದು ಕಡೆ ಅಂತಾರೆ ಆ ಕುಟುಂಬಸ್ಥರ ಜೊತೆ ಮಾತನಾಡಿ ಇಲ್ಲಿ ಅಂದ್ರೆ ಈ ಒಂದು ಕೊಲೆ ಸಂಬಂಧಪಟ್ಟ ಎಲ್ಲಾ ಮಾಹಿತಿಯನ್ನ
ಕಲೆ ಹಾಕುವಂತಹ ಕೆಲಸವನ್ನ ಈಗ ಜಿ ಪರಮೇಶ್ವರ್ ಮಾಡ್ತಾರೆ. ಒಟ್ಟಾರೆ ಹೇಳೋದಾದ್ರೆ ಇವತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ. ಹೀಗಾಗಿ ಇದಕ್ಕೆ ಒಂದು ಅಂತ್ಯವನ್ನ ಹಾಡಬೇಕು, ಹುಬ್ಬಳ್ಳಿ ಧಾರವಾಡ ಜನ ಇವತ್ತು ನೆಮ್ಮದಿಯಿಂದ ಜೀವನ ಮಾಡಿಸಬೇಕು ಅಂತೇಳಿ ಇವತ್ತು ಗೃಹ ಸಚಿವರೇ ಇಲ್ಲಿ ಖುದ್ದಾಗಿ ಬರ್ತಾ ಇದ್ದಾರೆ. ಖುದ್ದಾಗಿ ಬಂದು ಇವತ್ತು ಅಧಿಕಾರಿಗೆ ಒಂದು ಚಳಿ ಬಿಡಿಸುವ ಮುಖಾಂತರ ಇಲ್ಲಿ ಅಂತಾರೆ ಏನು ಕಳೆದ ಜನವರಿಂದ ಇಲ್ಲಿವರೆಗೇನು 13 ಕೊಲೆಗಳಿದಾವೆ, ಆ ಕೊಲೆ ಇಲ್ಲಿಗೆ ಅಂತ್ಯ ಆಗ್ಬೇಕು ಅಂತೇಳಿ ಖಡಕ್ ಸಂದೇಶವನ್ನ ಇವತ್ತು ನೀಡಲಿದ್ದಾರೆ. ಪ್ರಭು, ಥ್ಯಾಂಕ್ ಯು ಎಲ್ಲಪ್ಪ ಮಾಹಿತಿಗಾಗಿ.